ಓಹೋ, ಫಸ್ಟ್ ಟೈಮ್ ಡಾರ್ಲಿಂಗ್ ಸ್ಟೆಪ್ಗಳು ಆಗ್ತವೆ. ಅಯ್ಯೋ, ಫುಲ್ ರೈಸ್ ಖಾಲಿ ಒಂದೇ ಟೈಮ್ಗೆ. ಸೀರಿಯಸ್ ಆಗಿ ನೋಡ್ಲಾ? ಸೊ ಡಾರ್ಲಿಂಗ್ಸ್, ತರಕಾರಿ ಎಲ್ಲ ಕಟ್ ಆಗಿದೆ. ಎಷ್ಟು ನೀಟಾಗಿ ಕಟ್ ಮಾಡಿದ್ದೀನಿ ನೋಡಿ. ಫಸ್ಟ್ ಟೈಮ್ ನಾನು ಏನೋ ಒಂದು ಅಡುಗೆ ಅಂತ ಮಾಡ್ತಾ ಇದ್ದೀನಿ. ಅದು ಹೆಂಗ್ ಬರುತ್ತೆ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಗಮ್ ಅಂತ ಸ್ಮೆಲ್ ಅಂತೂ ಬರ್ತಾ ಇದೆ. ಕೈ ರುಚಿ ಆರಲ್ಲ ತಾನೆ ಈಗ? ಸ್ಟಾರ್ಟ್ ಆಕ್ಷನ್. ಎಲ್ರಿಗೂ ನಮಸ್ಕಾರ, ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬರೇನೋ. ಸೊ ಡಾರ್ಲಿಂಗ್ಸ್, ಮಧ್ಯಾಹ್ನ 1:30, ಹೊಟ್ಟೆ ಹೆವಿ ಎಸಿತಾ ಇದೆ. ಇವಾಗ ಆಚೆ ಯಾಕೆ ಆರ್ಡರ್ ಮಾಡಬೇಕು ಅಂತ ಫಸ್ಟ್ ಟೈಮ್ ಪಲಾವ್ನ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಹೇಳ್ಕೊಡ್ತಾನೆ, ನಾನು ಟ್ರೈ ಮಾಡ್ತೀನಿ. ಏನು ಮಚ್ಚ ಅದು? ವೆಜಿಟೇಬಲ್ ಪಲಾವ್ನ ಹೇಳ್ಕೊಡ್ತಾ ಇದ್ದೇನೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಪಲಾವ್ ಮಾಡೋಕ್ಕೆ. ಬನ್ನಿ ವೆಜಿಟೇಬಲ್ ಪಲಾವ್ ಮಾಡೋಣ, ಹೆಂಗಿರುತ್ತೆ ಅಂತ ನೋಡೋಣ. ಹೆಂಗ್ ಮಾಡ್ತೀನಿ ಏನೋ ಗೊತ್ತಿಲ್ಲ. ಯಪ್ಪ. ಸೊ ಫಸ್ಟ್ ಬಟಾಣಿನ ಕ್ಲೀನ್ ಮಾಡ್ಕೊಬೇಕು. ಪಲಾವ್ ಮಾಡ್ಬೇಕಂದ್ರೆ ಫಸ್ಟ್ ವಿ ಹ್ಯಾವ್ ಟು ಟೇಕ್ ಬಟಾಣಿ ಆ್ಯಂಡ್ ವಿ ಶುಡ್ ಕ್ಲೀನ್ ದಟ್. ಅದಕ್ಕೂ ಮುಂಚೆ ಇನ್ನೊಂದು ಕೆಲಸ ಇದೆ. ಈ ಥರ ಅಕ್ಕಿನ ನೆನೆಸಿಡ್ಬೇಕು. ನೀಟಾಗಿ ನೆನೆಸಿಟ್ಬಿಡಿ. ನೋಡಿ, ಇರೋದೇ ಇಬ್ರು, ಸೊ ಸಾಕಿಷ್ಟು. ನೀವು ಎಷ್ಟು ಜನ ಇರ್ತೀರಾ ಅಷ್ಟು ಜನದ ಮೇಲೆ ಅಕ್ಕಿನ ನೆನೆಸ್ಕೊಳ್ಳಿ. ಅಷ್ಟೇ ಸಾಕು. 2 ನಿಮಿಷ. ಸೊ ಬಟಾಣಿ ಈಸ್ ರೆಡಿ. ನೆನ್ಪಿಡ್ಕೊತಾ ಇದ್ದೀನಿ ಪ್ರೊಸೆಸ್ಗಳನ್ನ, ಒಂದಾದ್ಮೇಲೆ ಏನೇನೇನು ಮಾಡಬೇಕು ಅಂತ. ನೆಕ್ಸ್ಟ್ ಟೈಮ್ ಒಬ್ಬನೇ ಮಾಡೋದಕ್ಕೆ. ಓಕೆ, ಅಕ್ಕಿ ನೆನೆಸಿರೋ ಅಕ್ಕಿ ಇದೆ ನಮ್ಮ ಹತ್ರ. ಅದಾದಮೇಲೆ ಬಟಾಣಿ ಇದೆ. ಓಕೆ, ಇದೇನಿದು? ಕಾಯ ಬೆಂಡ್ ಥರ ಇದೆ. ರೆಡಿಮೇಡ್ ಕಾಯ ಮತ್ತೆ? ಓಕೆ, ಫ್ರಿಜ್ಜಲ್ಲಿ ಇಟ್ಟರೆ ಹಂಗಾಗುತ್ತೆ ಅಷ್ಟೇ. ನಂಗೆ ಒಳ್ಳೆ ಥರ್ಮಾಕೋಲ್ ಥರ ಕಾಣಿಸ್ಬಿಡುತ್ತೆ. ಅಷ್ಟೊಂದು ಹಾಕ್ಬೇಡ, ಮತ್ತೆ ಸ್ವಲ್ಪ ಒಂದು 4 ಹಾಕ್ಲಾ? ಇಷ್ಟು ಸಾಕ? ಎಷ್ಟು? ಓ, ಮಿಕ್ಸಿಗಾ? ಅಷ್ಟೇ ಸಾಕ? ಇನ್ನೊಂದು ಸ್ವಲ್ಪ ಬೇಕಾ? ಲವಂಗ ಎಷ್ಟು ತೊಗೊಳ್ಳಿ? ಇಷ್ಟು ತೊಗೊಳ್ಳ? ಈ ಚಕ್ಕೆನಾ? ಸಾರಿ, ಇಷ್ಟು ಸಾಕ ಚಕ್ಕೆ? ಓಕೆ. ನೋಡಿ ಡಾರ್ಲಿಂಗ್ಸ್, ಹೆಂಗಾಗಿದೆ. ಇನ್ನು ಕಾಯಿ ಆ್ಯಡ್ ಮಾಡ್ಬೇಕು ಅದಕ್ಕೆ. ಈ ಎಷ್ಟೆಷ್ಟು ತೊಗೊಬೇಕು? ಕ್ಯಾರೆಟು, ಟೊಮೊಟೊ ಎಲ್ಲ. ಡಾರ್ಲಿಂಗ್ಸ್, ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಷ್ಟು ಮಸಾಲೆ ಹಾಕೋಬೇಕು, ಮಸಾಲೆ ರುಬ್ಕೋಬೇಕು, ಇದನ್ನ ನೆನೆ ಹಾಕಿಡಬೇಕು, ಬಟಾಣಿ ತೊಗೋಬೇಕು, ಈ ಐಟಮ್ಸ್ಗಳನ್ನೆಲ್ಲ ಕಟ್ ಮಾಡಬೇಕು. ಮರ್ತೋಗ್ಬಿಟ್ರೆ ನೆಕ್ಸ್ಟು ಮೆಣಸಿನ್ಕಾಯಿ ಕಟ್ ಮಾಡೋಣ ಬನ್ನಿ. ಸೊ ಡಾರ್ಲಿಂಗ್ಸ್, ತರಕಾರಿ ಎಲ್ಲ ಕಟ್ಟಾಗಿದೆ. ಎಷ್ಟು ನೀಟಾಗಿ ಕಟ್ ಮಾಡಿದ್ದೀನಿ ನೋಡಿ. ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಬೀನ್ಸ್ ಆ್ಯಂಡ್ ಕ್ಯಾರೆಟ್ ಮತ್ತು ಬಟಾಣಿ. ಇಷ್ಟು ಐಟಮ್ ಇದ್ದರೆ ಪಲಾವ್ ರೆಡಿ. ಓಹೋ, ಜುಮ್ ಅಂತು. ಸೀರಿಯಸ್ ಆಗಿ ಜುಮ್ ಅಂತು. ಓಕೆ, 3 ಟೇಬಲ್ ಸ್ಪೂನ್, 3 ಸ್ಪೂನ್ ಇದರಲ್ಲಿ. ಸೊ ಇದೆ 2 ಸ್ಪೂನ್ ಇದ್ದಂಗೆ ಐತೆ. ಓಕೆ, ಸಾಸಿವೆ ಹಾಕಿದ್ದೀವಿ. ನೆಕ್ಸ್ಟ್ ಸಿಡಿಯುತ್ತಾ ಈಗ ಅದು? ಚಟಪಟ ಅನ್ನುತ್ತಲ್ಲ, ಅದೇ ತಾನೇ? ಕಣ್ಗಿಣ್ಗಾರಲ್ಲ ತಾನೇ? ಕರ್ಬೇವಿನ ಸೊಪ್ಪು ಇರೋದೇ ಇಷ್ಟು, ಈ 2 ಇದರಲ್ಲೇನು ಆರುತ್ತೆ? ಹೌದಾ? ಓಹೋ, ಅದನ್ನ ತೋರ್ಸಕ್ಕೆ ಅಂತಾನೆ ಹಾಕಿದಾಗಿತ್ತು ನನಗೆ. ಚಟಪಟ ಅಂತ ಇದ್ದು ಗುರು. ಮೊಕ್ಕ ಹರಿದ್ರೆ ಕಷ್ಟ ಗುರು. ಇದು ಹಾಕ್ಲಾ? ಅಷ್ಟು ಈರುಳ್ಳಿ ಬ್ರೌನ್ ಆಗೋ ತನಕ. ಏನು ಮಗ ಇದು? ಸೋಂಪು ಕಾಳ. ಇದು ಹೋಟ್ಲಲ್ಲಿ ಕೊಡ್ತಾರಲ್ಲ ಊಟ ಆದ್ಮೇಲೆ ಅದು ತಾನೆ? ಅದ್ಯಾಕೆ ಇವಾಗ? ಎಕ್ಸ್ಪಿರಿಮೆಂಟ್ ಏನು ಮಾಡ್ತಾ ಇಲ್ಲ ತಾನೆ? ಹೌದಾ? ನಾನು ನೋಡಿಲ್ಲ ಇದನ್ನ. ಇಷ್ಟು ಇದನ್ನ ಬ್ರೌನ್ ಆಗಿಲ್ಲ, ಈಗಲೇ ಹಾಕ್ಬಿಡ್ಲಾ? ಕ್ಯಾರೆಟ್, ಬೀನ್ಸ್ ಮಾತ್ರ ಹಾಕೋ, ಟೊಮೆಟೊ ಆಲ್ರೆಡಿ ಹೊಟ್ಟೆ ಹಸಿತಾ ಇದೆ. ಆ್ಯಕ್ಚುಲಿ ಮಧ್ಯಾಹ್ನ 2 ಗಂಟೆ ಇವಾಗ. ಇವಾಗ ತಿಂಡಿ ಮಾಡ್ತಾ ಇದ್ವಿ. ಸೊ ಇವಾಗ ಗಿಂಜರ್ ಗಾರ್ಲಿಕ್ ಪೇಸ್ಟ್ ಹೋಗ್ತಾ ಇದೆ. ಹಾಕಮ್ಮ. ಇದೇನಕ್ಕೆ ಹಾಕ್ತಾ ಇರೋದು? ಓಕೆ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಡಾರ್ಲಿಂಗ್ಸ್. ಇದು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮ್ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ ಪಕ್ಕ. ಸೊ ಇವಾಗ ಟೊಮೊಟೊ ಹಾಕೋಣ ಡಾರ್ಲಿಂಗ್ಸ್. ಟೊಮೊಟೊ ಆರಲ್ಲ ತಾನೆ ಈಗ? ಓಕೆ, ಬಟಾಣಿನೂ ಹಾಕಿದ್ದೀವಿ ಡಾರ್ಲಿಂಗ್ಸ್. ಇವಾಗ ಚೆನ್ನಾಗಿ ಬಂದ್ಬಿಡಪ್ಪ. ಇದೇನಾದರೂ ಚೆನ್ನಾಗಿ ಬಂದರೆ ಡಾರ್ಲಿಂಗ್ಸ್, ತಿನ್ನೋ ಥರ ಇದ್ದರೆ ನೆಕ್ಸ್ಟ್ ಟೈಮ್ ಏನಾದರೂ ಬೇರೆ ಟ್ರೈ ಮಾಡೋಣ.
ಚೆನ್ನಾಗಿ ಬರಲಿಲ್ಲ ಅಂದರೆ ಇದೇ ಲಾಸ್ಟ್, ಇನ್ನೊಂದ್ಸಲ ಅಡುಗೆ ಮಾಡಲ್ಲ. ಇವಾಗ ಏನಂದರೆ ಇಬ್ರಿಗೂ ಸೇಮ್ ತರಕಾರಿ ಸೇಮ್ ಮಸಾಲೆ ಎಲ್ಲ ಕೊಡೋಣ, ಬಟ್ ಇಬ್ರು ಮಾಡಿದ್ರೆ ಡಿಫ್ರೆಂಟ್ ಗೈಸ್ ಟೇಸ್ಟ್ ಚೇಂಜ್ ಇರುತ್ತಲ್ಲ, ಹೆಂಗೆ ಚೇಂಜ್ ಇರಲ್ವಾ? ಸೇಮ್ ಮಸಾಲ ಎಲ್ಲ ಕೊಟ್ರೆ ಆಲ್ಮೋಸ್ಟ್ ಸಿಮಿಲರ್ ಟೇಸ್ಟ್. ನನ್ಗನ್ಸುತ್ತೆ ಡಾರ್ಲಿಂಗ್ಸ್, ಇಬ್ರು ಸೇಮ್ ಎಲ್ಲ ಐಟಮ್ಸ್ ಸೇಮ್ ಕೊಟ್ರು, ಇಬ್ರು ಅಡುಗೆ ಮಾಡಿದ್ರೆ ಎರಡು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ. ಅವರ ಕೈ ರುಚಿ ಅನ್ನೋದು ಅದಕ್ಕೇನೆ, ಕೈ ರುಚಿ. ಇವಾಗ ನಾವು ಗ್ರೈಂಡ್ ಮಾಡಿರೋ ಮಸಾಲಾನ ಹಾಕೊಂತ ಇದೀವಿ. ಆಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ಗ್ರೈಂಡ್ ಮಾಡಿದ್ವಲ್ಲ ಡಾರ್ಲಿಂಗ್ಸ್, ಆ ಮಸಾಲ. ಈ ಮಸಾಲೆ ಹಾಕಿದ್ಮೇಲೆ ಇವಾಗ ಬಾತ್ ಸ್ಮೆಲ್ ಬರ್ತಾ ಇದೆ ನೋಡಿ. ಮೇ ಬಿ ಅಲ್ಲಿ ಲವಂಗ ಅದ ಅನ್ಸುತ್ತೆ ನಂಗೆ, ಲವಂಗ ಸ್ಮೆಲ್ ಬರ್ತಾ ಇದೆ. ಗಮ್ ಅಂತ ಸ್ಮೆಲ್ ಅಂತೂ ಬರ್ತಾ ಇದೆ. ಟೇಸ್ಟು ಹಂಗೆ ಬಂದ್ಬಿಟ್ರೆ ಸಾಕು. ಓಕೆ, ಇವಾಗ ಅಕ್ಕಿ ಹಾಕೋಣ. ಆ್ಯಕ್ಚುಲಿ ಉಪ್ಪು ಟೇಸ್ಟ್ ತುಂಬ ಜನ ಗೊತ್ತಾಗಲ್ಲ ಹೆಂಗೆ ಹಾಕ್ಬೇಕು ಅಂತ. ಸಾಕು ಅನ್ಸುತ್ತೆ ಮಚ್ಚ ಉಪ್ಪು, ನಂಗೆ ಯಾಕೋ ಸಾಕು ಅನಿಸ್ತಾ ಇದೆ. ಶೋರಾ ಉಪ್ಪು ಜಾಸ್ತಿ ಹೊಡೆದ್ಬಿಡುತ್ತ ಅಂತ. ಓಕೆ, ಎಲ್ಲ ಹಾಕಿ ರೆಡಿ ಆಗಿದೆ ಡಾರ್ಲಿಂಗ್. ಫಸ್ಟ್ ಟೈಮ್ ನಾನು ಏನೋ ಒಂದು ಅಡುಗೆ ಅಂತ ಮಾಡ್ತಾ ಇದ್ದೀನಿ. ಅದು ಹೆಂಗೆ ಬರುತ್ತೆ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಲೆಟ್ಸ್ ಸಿ, ಹೋಪ್ ಚೆನ್ನಾಗಿ ಬಂದರೆ ಸಾಕಪ್ಪ. ಆ್ಯಕ್ಚುಲಿ ನನಗೆ ಉಪ್ಪು ಹಾಕಿರೋದೇ ಡೌಟ್ ಅನ್ನಿಸ್ತದೆ. 3 ಫುಲ್ ಸ್ಪೂನ್ ಹಾಕಿದ್ದೀವಿ. ಸೊ ಬಾಯ್ಲಿಂಗ್ ಸ್ಟಾರ್ಟ್ ಆಗಿದೆ, ಕ್ಲೋಸ್ ಮಾಡೋಣ ಈಗ. ಓಕೆ, ಲೆಟ್ಸ್ ಕ್ಲೋಸ್ ದ್ಯಾಟ್. ಸೊ ಡಾರ್ಲಿಂಗ್ಸ್, ಇಷ್ಟು ಪ್ರೊಸೆಸ್ನ ಮಾಡಿ ಇವಾಗ ಕುಕ್ಕರ್ಗೆ ಹಾಕಿ ಅದನ್ನು ಕ್ಲೋಸ್ ಮಾಡಾಗಿದೆ. ನೋಡೋಣ ಅದು ಹೆಂಗೆ ಬರುತ್ತೆ ಏನೋ ಅಂತ. ಇವಾಗ ನಾವು ಕರ್ಡ್ ಏನದು ಮೊಸರು ಬಜ್ಜಿ ಮಾಡೋಣ. ನಮ್ಮ ಸೈಡ್ ಮೊಸರು ಬಜ್ಜಿ ಅಂತೀವಿ, ಸ್ವಲ್ಪ ಸಿಟಿ ಸೈಡು ರೈತ ಅಂತ ಅಂತಾರೆ. ಅದನ್ನ ಮಾಡೋಣ ಬನ್ನಿ. ಅದು ಸಿಂಪಲ್ ಡಾರ್ಲಿಂಗ್ಸ್. ಮೊಸರಿಗೆ ತರಕಾರಿ ಕಟ್ ಮಾಡೋದು, ಹಾಕೋದು ಅಷ್ಟೇ, ಉಪ್ಪು ಹಾಕೋದು ಅಷ್ಟೇ ಡಾರ್ಲಿಂಗ್. ಸಿಂಪಲ್. ರೈತ ಮಾಡೋದು ಈಸಿ. ಅಡುಗೆ ಮಾಡಕ್ಕೆ ಯಾರಾದ್ರೂ ಕರೆದ್ರೆ ನಾನು ರೈತ ಮಾಡ್ತೀನಿ ಅಂತೀನಿ. ನಮ್ದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರಲಿ ಅಂತ. ಅಡುಗೆಲೂ ಕೂಡ ಟೆಕ್ನಿಕ್ಸ್ ಎಲ್ಲ ಇದೆ ಅಲ್ಲ. ಹಾಗೆ ಒಂದ್ಸಲ ಕೂಗ್ತಾ ಇದೆ ಡಾರ್ಲಿಂಗ್. ರೆಡಿ ಆಗ್ತಾ ಇದೆ ನಾನು ಮಾಡಿರೋದು. ಇವಾಗ ಮೊಸರು ಬಜ್ಜಿಗೆ ಟೊಮೊಟೊನ ಕಟ್ ಮಾಡ್ಕೊಳ್ಳೋಣ. ಶಾಖರ್ ಅಂತ ಕಟ್ ಮಾಡ್ಕೊಳ್ಳೋಣ. ಅಂದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದ್ಲಾ. ಆಕ್ಚುಲಿ ಆವಾಗಲೇ ಕಟ್ ಮಾಡಿದಾಗ ಬರಲಿಲ್ಲ ಕಣ್ಣಲ್ಲಿ ನೀರು. ಈಗ ಸೀರಿಯಸ್ ಆಗಿ ನೋಡ್ಲಾ, ಫಸ್ಟ್ ಟೈಮ್ ಒತ್ಕೊಂಡೆಲ್ಲ ನಾನು ಅಡುಗೆ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರುತ್ತೆ, ಗ್ಯಾರಂಟಿ. ನೋಡಿ ಡಾರ್ಲಿಂಗ್ಸ್, ಎಷ್ಟು ನೀಟಾಗಿ ಆ್ಯಂಡ್ ಎಷ್ಟು ಪ್ರಿಸೈಸ್ಡಾಗಿ ಕಟ್ ಮಾಡಿದ್ದೀನಿ ಈರುಳ್ಳಿ ಆ್ಯಂಡ್ ಟೊಮೊಟೊನ. ಪಲಾವಿಗೆ ಬಂದಿದೆ. ಎರಡು ಮ್ಯಾಚಿಂಗ್ ಸಕ್ಕತ್ತಾಗಿದೆ. ಯಾವ ಐಟಮ್ ಇದು? ಬಿದ್ರೆ ಹೊಡೆದೋಗುತ್ತಾ? ಗ್ಲಾಸಾ ಇದು? ಪಿಂಗಾಣಿ ತರ ಮಗ, ಪಿಂಗಾಣಿ ಏನಲ್ವನೋ. ಮೊಸರು ಬಜ್ಜಿಗೆ ಈರುಳ್ಳಿ ತುಂಬ ತೆಳುವಾಗ ಆಯ್ತಾ? ಇಲ್ಲಲ್ಲ, ಸರಿ ಆಯ್ತು. ಮ್ಯಾಗಿ ಒಂದು ಮಾಡ್ಕೋತಾ ಇದ್ದೆ, ಅದು ಬಿಟ್ರೆ ಇದೇ ಫಸ್ಟ್ ಟೈಮ್ ಅಡುಗೆ ಅಂತ ಮಾಡ್ತಾ ಇದ್ದೀನಿ. ಮೊಸರು ಬಜ್ಜಿ ರೆಡಿ, ರೈತ ರೆಡಿ. ಇವಾಗ ಇದು ಕೂಡ ರೆಡಿ ಆಗಿದೆ. ಪಲಾವ್ ಹೆಂಗೆ ಬಂದಿದೆ ನೋಡೋಣ, ಓಪನ್ ಮಾಡೋಣ. ಗಮ್ ಅಂತ ಇದೆ, ಚೆನ್ನಾಗಿ ಬಂದಿರುತ್ತೆ ಅಂತ. ಆಯಿಲ್ ಜಾಸ್ತಿ ಆಗಿದೆ ಅಲ್ಲ ಡಾರ್ಲಿಂಗ್ಸ್. ಪಲಾವ್ ರೆಡಿ ಆಗಿದೆ. ಆಹಾ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ನಿಜವಾಗ್ಲೂ ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಸ್ಮೆಲ್ ಅಂತೂ ಗಮ್ ಅಂತ ಬರ್ತಾ ಇದೆ. ನೋಡಿ, ಪ್ಲೇಟ್ಸ್ಗೆ ಹಾಕೊತಾ ಇದ್ದೀವಿ. ತಿಂದ ಮೇಲೆ ಹೆಂಗಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಾನಂತೂ ಜೆನ್ಯೂನ್ ಆಗಿ ಹೇಳ್ತೀನಿ, ಚೆನ್ನಾಗಿದೆ ಅಂತ, ಇಲ್ಲ ಅಂದರೆ ಇಲ್ಲ ಅಂತ. ನೋಡೋದಕ್ಕೆ ಆಯಿಲ್ ಜಾಸ್ತಿ ಆಗಿದೆ ಅನ್ನೋ ಥರ ಕಾಣಿಸ್ತಾ ಇದೆ. ಮೇ ಬಿ ನಿಮ್ಗೆ ಕಾಣಿಸುತ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ, ತೋರಿಸ್ತೀನಿ. ಸ್ವಲ್ಪ ಅದು ಮಾಯಿಶ್ಚರ್ ಎಲ್ಲ ಹೋದ್ಮೇಲೆ ಬಾತ್ ಕರೆಕ್ಟಾಗಿ ಆಗುತ್ತೆ. ಫಸ್ಟ್ ಟೈಮ್ ಡಾರ್ಲಿಂಗ್ಸ್, ತಪ್ಪುಗಳು ಆಗ್ತವೆ, ಅಯ್ಯೋ, ಆದ್ರೂ ಇದೇನು ತಪ್ಪಲ್ಲ. ನೋಡೋಣ, ತಿಂದ ಮೇಲೆ ಟೇಸ್ಟ್ ಮುಖ್ಯ, ಹೆಂಗಿರುತ್ತೆ ಅನ್ನೋದು. ನಾನೊಂದ್ಸಲ ಟ್ರೈ ಮಾಡ್ಬಿಡ್ತೀನಿ. ನಿಜ, ಪ್ರಾಮಿಸ್. ನೋಡೋಣ. ನಾನು ಮಾಡಿರೋ ರೈಸ್ ಐಟಮ್ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ತಿಂತಾ ಇದ್ದೀನಿ. ನೋಡ ಹೆಂಗೆ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ. ಗುಡ್. ಚೆನ್ನಾಗಿದೆ, ಮಾಡ್ಬೋದು. ಚೆನ್ನಾಗಿದೆ. ಬರೀ ರೈಸ್ ಸಿಕ್ತು, ಇದ್ರ ಜೊತೆಗೆ ತರಕಾರಿ ಎಲ್ಲ ಸಿಕ್ಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಟೇಸ್ಟ್ ಚೆನ್ನಾಗಿದೆ, ಸೂಪರ್. ಸೊ ಈಗ ಪ್ಲೇಟ್ಸ್ಗೆ ಹಾಕೊಳ್ಳೋಣ. ಇವಾಗ ಸ್ವಲ್ಪ ಎಣ್ಣೆ ಇಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ. ಅವಾಗ ಸ್ವಲ್ಪ ಆಯಿಲಿ ಥರ ಇತ್ತು, ಇವಾಗ ಅಷ್ಟೊಂದೇನು ಆಯಿಲಿ ಥರ ಇಲ್ಲ. ಟೊಮೆಟೊ ಬಜ್ಜಿ ಅನ್ಬೋದು ಇದನ್ನು. ಟೊಮೆಟೊನೇ ಜಾಸ್ತಿ ಇದೆ. ಫುಲ್ ರೈಸ್ ಖಾಲಿ ಒಂದೇ ಟೈಮ್ಗೆ. ಡಮಾರ್ ಡಿಮಿರ್ ಡಕ್ಕ. ಸೊ ಡಾರ್ಲಿಂಗ್ಸ್ ರೆಡಿಯಾಗಿದೆ.
ಇಂಥ ನೋಡೋಣ ಹಿಂಗಿದೆ ಟೇಸ್ಟ್ ಯಾವ ಥರ ಬಂದಿದೆ ನಾನು ಮಾಡಿದ್ದೀನಿ. ಫಸ್ಟ್ ಬರೀ ರೈಸ್ ತಿನ್ನೋಣ, ಆಮೇಲೆ ಮೊಸರು ಬಜ್ಜಿ ಹಾಕೋಣ. ಎಸ್ ಚೆನ್ನಾಗಿ ಬಂದಿಲ್ಲ. ಈಗ ಅನಿಸ್ತದೆ ಅಂತ ಸಾಕಲ್ಲ ಆಯ್ತಾ ಮತ್ತ ನಿಮ್ಗೆ ಏನು ಅನಿಸ್ತದೆ ಗೊತ್ತಿಲ್ಲ. ನಂಗೆ ಚೆನ್ನಾಗಿ ಅನಿಸ್ತದೆ, ಸ್ವಲ್ಪ ಸಪ್ಪೆ ಆಯ್ತು ಅನಿಸ್ತದೆ. ಅನ್ನಿಸ್ತಾ ಇದೆಯಾ? ಸ್ವಲ್ಪ ಸಪ್ಪೆ ಆಗ್ಬಿಟ್ಟಿದೆ ನನಗೆ, ಉಪ್ಪು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಚೆನ್ನಾಗಿದೆ. ನಾನು ಹೇಳ್ದೆ ನಿಮಗೆ. ಸೊ ಡಾರ್ಲಿಂಗ್ಸ್ ಫಸ್ಟ್ ಟೈಮ್ ಪಲಾವ್ ಮಾಡಿದ್ದೀನಿ. ಸೂಪರ್ ಆಗಿದೆ ಅಂತ ಹೇಳಲ್ಲ, ಚೆನ್ನಾಗಿದೆ, ಸ್ವಲ್ಪ ಸಪ್ಪೆ ಆಗ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಆದರೂ ಚೆನ್ನಾಗಿರೋ ಟ್ರೈ ಮಾಡೋಣ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಯ್, ಸಿ ಯು, ಲವ್ ಯು. ಬಾಯ್.